ಚಿಪ್ಸ್ ತಿನ್ನಬೇಕು ಅಂದರೆ ಬೇಕ್ರಿಗೆ ಹೋಗಬೇಕು, ಇಲ್ಲ ಅಂಗಡಿಗೆ ಹೋಗಬೇಕು, ಇಲ್ಲ ಅಂದರೆ ಬೇರೆ ಯಾವುದ್ರಲ್ಲಾದರೂ ಅಂದರೆ ರೋಡ್ ಸೈಡ್ ಮಾಡ್ತಾರಲ್ವ ಅಲ್ಲೆಲ್ಲ ತೊಗೊಂಡು ತಿನ್ನಬೇಕು. ಆದರೆ ಮನೆಯಲ್ಲೇ ಮಾಡಬೇಕು ಅಂತ ಅಂದರೆ ಎಷ್ಟು ಟೆನ್ಷನ್ ಮಾಡ್ಕೊತೀರಾ ಅಲ್ವಾ? ಟೆನ್ಷನ್ ಏನು ಮಾಡ್ಕೊಂಬಿಡಿ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರೋ ಅಷ್ಟೇ ಸಿಂಪಲ್ ಆಗಿರೋ ಪೊಟೊಟೊ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪೊಟೊಟೊನ ನೀರಿನಲ್ಲಿ ತೊಳೆದು ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಪೊಟೊಟೊನ ತುರಿಯೋ ಅಂಥ ಮಿಷಿನ್ ತೊಗೊಂಡು ಅದರಲ್ಲಿ ತುರ್ಕೊತಾ ಇದ್ದೀನಿ. ಈ ಥರ ತುರಿಯುವಾಗ ಹುಷಾರು, ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಿಷಿನಲ್ಲಿ ತುರ್ಕೊಳ್ಳೋದು. ಒಂದು ಪ್ಲೇಟಲ್ಲಿ ನೀವು ಈ ಥರನೂ ತುರಿದಿಟ್ಕೊಬೋದು, ಇಲ್ಲಾಂದರೆ ಎಣ್ಣೆನಲ್ಲಿ ಹಾಕುವಾಗಲೇ ಬಾಣಲಿಗೆ ನಾವು ಡೈರೆಕ್ಟಾಗಿ ತುರಿದು ಹಾಕ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ತೆಳುವಾಗಿ ಬರುತ್ತೆ ಈ ಥರ ಮಿಷಿನಲ್ಲಿ. ನಾನು ಇವಾಗ ಎಣ್ಣೆನ ಬಿಸಿ ಆಯಿತು, ಎಣ್ಣೆ ಬಿಸಿ ಆದಮೇಲೆ ಡೈರೆಕ್ಟಾಗಿ ಅದರಲ್ಲೇ ತುರ್ಕೊತಾ ಇದ್ದೀನಿ. ತುರಿಯುವಾಗ ಈ ಥರ ಫ್ರೆಂಡ್ಸ್ ನೋಡ್ಕೊಂಡು ತುರ್ಕೊಳ್ಳಿ, ಏಕೆಂದರೆ ಎಣ್ಣೆ ಬಾಣಲಿ ಬಿಸಿ ಆಗಿರುತ್ತೆ. ಮತ್ತು ಪೊಟೊಟೊ ಮಿಷಿನು ಹುಷಾರಾಗಿ ನೋಡ್ಕೊಂಡು ತುರಿಬೇಕು. ಬಟ್ ಈಸಿ ಆಗುತ್ತೆ, ಒಂದು ಸಲ ನೀವು ತುರಿಯೋದು ಅಷ್ಟರಲ್ಲೇ. ಒಂದು ಸಲ ನೀವು ತುರ್ಕೊಂಡ್ರೆ ಸಾಕು, ಅದು ಗೊತ್ತಾಗ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಆ ಚಿಪ್ಸು ಎಲೆಗಳಂತೂ ತುಂಬಾ ತೆಳುವಾಗಿ ಬರುತ್ತೆ, ಅಷ್ಟೇ ನೀಟಾಗಿ ಬರುತ್ತೆ. ಎಷ್ಟು ಸಿಂಪಲ್ ಅಂದರೆ ಈ ಥರ ತುರಿದ್ಬಿಟ್ಟು ನಾವೇ ಪ್ಲೇಟಲ್ಲಿ ಹಾಕಿ ತುರಿಯೋದಕ್ಕಿಂತ ಈ ಥರ ಡೈರೆಕ್ಟಾಗಿ ಎಣ್ಣೆನಲ್ಲೇ ತುರಿದು ಹಾಕೊಂಬಿಟ್ರೆ ಸೇಮ್ ಬೇಕ್ರಿಗಳಲ್ಲಿ ಮಾಡ್ತಾ ಇರ್ತಾರೆ ನೋಡಿ ರೋಡ್ ಸೈಡಲ್ಲಿ, ಅದೇ ಥರ ಬಂದುಬಿಡುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಬೆಂದಾಯಿತು, ಎತ್ಕೊತಾ ಇದ್ದೀನಿ. ವಾವ್, ಎಷ್ಟು ಬೇಗ! ಅಟ್ಲೀಸ್ಟ್ 1-2 ನಿಮಿಷ ಸಾಕು ಪೊಟೊಟೊ ಚಿಪ್ಸ್ನ ಚಟ್ಪಟ್ ಅಂತ ರೆಡಿ ಮಾಡ್ಕೊಂಬಿಡ್ಬೋದು. ಈಗ ಇದಕ್ಕೆ ಎತ್ಕೊಂಡಿರೋ ಅಂಥ ಪೊಟೊಟೊ ಚಿಪ್ಸ್ಗೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೊಟೊಟೊ, ಚಿಲ್ಲಿ ಪೌಡರು ಮತ್ತು ಉಪ್ಪು, ಈ ಮೂರೇ ಇಂಗ್ರೀಡಿಯೆಂಟ್ಸ್ಗಳಿಂದ ಸೂಪರ್ ಆಗಿರೋ ಅಂಥ ಪೊಟೊಟೊ ಚಿಪ್ಸ್ ಅಂತೂ ರೆಡಿ ಆಯಿತು. ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ. ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬಾ ಬೇಗ ಆಗುತ್ತೆ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ನೋಡಿ, ನಾನು ಮುರಿತಾ ಇದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.